ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಇನ್ನೊಂದು ಹೊಸ ಸತ್ಯ ಕಥೆನ ನಿಮಗಾಗಿ ನಾನು ಹೊತ್ತು ತಂದಾಯಿತು. ಈಗ ನಾನು ನಿಮಗೆ ಹೇಳಕ್ಕೆ ಹೋಗ್ತಿರೋ ಕತೆ ನೀವೆಲ್ಲ ತುಂಬ ಇಷ್ಟ ಆಗುವಂಥ ಕತೆ, ನಿಮಗೆಲ್ಲ ತುಂಬ ಇಷ್ಟ ಆಗುವಂಥ ಕತೆ, ಖುಷಿ ಕೊಡುವಂಥ ಕತೆ, ಒಂದು ಸೂಪರ್ ಹಿಟ್ ಹಾಡಿನ ಬಗ್ಗೆ ಒಂದು ಕಥೆನ ಹೇಳ್ತಾ ಇದ್ದೀನಿ. ನಮ್ಮ ಹಂಸಲೇಖ ಸರ್ ಸಂಗೀತ ಹಾಗೂ ಸಾಹಿತ್ಯ ಬರೆದಂಥ ಸಿನಿಮಾ, ನಮ್ಮ ಅರ್ಜುನ್ ಸರ್ಜಾ ಅವರು ನಾಯಕ ನಟರಾಗಿ ಮಿಂಚಿದಂಥ ಸಿನಿಮಾ ಪ್ರತಾಪ್ ಸಿನಿಮಾದು ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಅದರಲ್ಲೂ ಎವರ್ಗ್ರೀನ್ ಸಾಂಗ್ ಅಂತಂದರೆ ಪ್ರೇಮ ಬರಹ ಕೋಟಿ ತರಹ. ಆ ಹಾಡ ರಿಂಗ್ ಟೋನ್ ಆಗಿ ಅರ್ಜುನ್ ಸರ್ಜಾ ಸರ್ ತುಂಬ ದಿವಸ ಅವ್ರ ಫೋನ್ನಲ್ಲಿ ಅದನ್ನು ಇಟ್ಕೊಂಡಿದ್ರಂತೆ. ಇನ್ಫ್ಯಾಕ್ಟ್ ಆ ಪ್ರೇಮ ಬರಹ ಅನ್ನೋ ಒಂದು ಟೈಟ್ಲಲ್ಲೇ ಅವ್ರ ಮಗಳನ್ನ ಐಶ್ವರ್ಯ ಅರ್ಜುನ್ ಅವ್ರನ್ನ ಅರ್ಜುನ್ ಸರ್ನೇ ಡೈರೆಕ್ಟ್ ಮಾಡಿ ಕನ್ನಡದಲ್ಲಿ ಲಾಂಚ್ ಮಾಡಿದ್ರು. ಅದರಲ್ಲೂ ಕೂಡ ಆ ಪ್ರತಾಪ್ ಸಿನಿಮಾದ ಆ ಹಾಡನ್ನ ರೀಮಿಕ್ಸ್ ವರ್ಷನ್ ಕೂಡ ಅರ್ಜುನ್ ಸರ್ ಮಾಡಿದರು. ಇನ್ನು ಈ ಹಾಡು ಹುಟ್ಟಿದ ಗಳಿಗೆ ಬಹಳ ಮಜವಾಗಿದೆ, ಬಹಳ ಅದ್ಭುತವಾಗಿದೆ. ಹಂಸಲೇಖ ಸರ್ ತುಂಬ ಬ್ಯುಸಿ ಇದ್ದಂಥ ಸಮಯ, ಆ ಕಂಪೋಸಿಂಗ್ ಟೈಮ್ನಲ್ಲಿ ಅವರು ಎಷ್ಟು ಕೆಲಸ ಮಾಡೋರು ಅಂದರೆ ಹಂಸಲೇಖ ಸರು ಒಂದು ಸಿಚುವೇಶನ್ಗೆ 5 ರಿಂದ 6 ಟ್ಯೂನ್ ಮಾಡಿದ್ರಂತೆ. ಸೊ ಎಲ್ಲ ಸಾಂಗ್ಗಳು ಚೆನ್ನಾಗಿರ್ತೀವಿ. ಡೈರೆಕ್ಟ್ರು ಬಂದು ಕೇಳಿದಾಗ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದರೆ ಅವ್ರು ಬರೀತಿದ್ದಿದ್ದು ಅಥವಾ ಅವರು ಕಂಪೋಸ್ ಮಾಡ್ತಿದ್ದಿದ್ದು ಹೆಂಗಿತ್ತಂತಂದರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಆಯ್ಕೆ ಆಗ್ತಿರಲಿಲ್ಲ. ಒಂದು ಸಿಚುವೇಶನ್ಗೆ 1 ಇಲ್ಲ 2 ಟ್ಯೂನು ಲಿರಿಕ್ಸ್ ಬರೆದು ಮಾಡೋದು ವಾಡಿಕೆ. ಬಟ್ ಇಲ್ಲಿ ಹಂಸಲೇಖ ಅವರು 5 6 ಟ್ಯೂನು ಲಿರಿಕ್ಸ್ ಅಂದರೆ ಒಂದೊಂದು ಪಲ್ಲವಿ ಬರೆದ್ಬಿಟ್ಟು ಇಡ್ತಾಯಿದ್ರಂತೆ. ಸೊ ಒಂದು ಸಿಚುವೇಶನ್ ಇದೇ ಸಾಂಗ್ ಸಿಚುವೇಶನು, ಪ್ರೇಮ ಬರಹ ಕೋಟಿ ತರಹ, ಈ ಒಂದು ಸಾಂಗಿನ ಸಿಚುವೇಶನ್ನು ಬರೆದಿದ್ದಾರೆ. ಒಂದು 5-6 ವೆರೈಟಿ ಬರೆದಿದ್ದಾರೆ. ಎಲ್ಲನೂ ಚೆನ್ನಾಗಿದೆ, ಯಾವ್ದು ಆಯ್ಕೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಸೊ ಹಂಸಲೇಖ ಅವ್ರಿಗೂ ಆ ಟೈಮ್ನಲ್ಲಿ ಯಾವ್ದು ತೊಗೊಳ್ಳೋದು ಯಾವ್ದು ಇವ್ರು ಕೊಡೋದು ಬಿಡೋದು ಅನ್ನೋ ಕನ್ಫ್ಯೂಷನ್ ಆಯ್ತಂತೆ. ಆವಾಗ ಅವ್ರು ಕಂಪೋಸಿಂಗ್ ಮಾಡ್ತಿದ್ದ ಹೋಟ್ಲಲ್ಲಿ ಕಾಫಿ ತೊಗೊಂಡು ಒಬ್ಬರು ಸಪ್ಲೈಯರ್ ಬಂದರು. ಹುಡುಗ ಬಂದ್ಬಿಟ್ಟು ಏನು ಸರ್ ಹೊಸ ಪಿಕ್ಚರ್ದ ಸರ್ ಸಾಂಗು, ಏನು ಸರ್ ಇದು ಯಾವುದು ಸರ್, ಇಷ್ಟು ಸಾಂಗ್ಗಳಿದೆ ನೋಡಪ್ಪ, ಇದರಲ್ಲಿ ಯಾವ್ದು ಚೆನ್ನಾಗಿದೆ ನೋಡು, ಯಾವುದು ನಿನಗಿಷ್ಟ ಆಗುತ್ತೆ ಹೇಳು, ಎಲ್ಲ ಕೇಳಿಸಿದ್ರಂತೆ. ಆತ ಆ ಹೋಟೆಲ್ ಸಪ್ಲೈಯರ್ ಆಯ್ಕೆ ಮಾಡಿದಂಥ ಸಾಲುಗಳು, ಆತ ಇಷ್ಟಪಟ್ಟಂಥ ಟ್ಯೂನೇ ಪ್ರೇಮ ಬರಹ ಕೋಟಿ ತರಹ. ನೋಡಿ, ಯಾರ ಆಯ್ಕೆ ಹೇಗೆ ಅದೃಷ್ಟವಾಗುತ್ತೆ, ಆ ಅದೃಷ್ಟ ಹೇಗೆ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಾಗಲ್ಲ. ಪ್ರೇಮ ಬರಹ ಕೋಟಿ ತರಹ ಈ ಹಂಸಲೇಖರವರ ಬರಹನ ಆಯ್ಕೆ ಮಾಡಿದ್ದು ಪ್ರತಾಪ್ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಎಲ್ಲದರ ಜೊತೆಗೆ ಮುಖ್ಯವಾಗಿ ಈ ಸಾಲುಗಳನ್ನ, ಈ ಸಂಗೀತನ ಇಷ್ಟಪಟ್ಟಿದ್ದು ಅವತ್ತಿನ ಹೋಟೆಲ್ನಲ್ಲಿ ಅವರಿಗೆ ಕಾಫಿ ತಂದುಕೊಟ್ಟಂಥ ಆ ಸಪ್ಲೈಯರ್ ಅವರು. ಅವರಿಗೆ ನಮ್ಮ ಒಂದು ಕೋಟಿ ನಮನಗಳನ್ನ ತಿಳಿಸ್ತಾ ಈ ಒಂದು ಕತೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಮುಂದೆ ಇದನ್ನು ಇಟ್ಟಿದ್ದೀನಿ. ನಿಮಗೆಲ್ಲ ಇದು ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಾನು ನಿಮ್ಮ ರಘುರಾಮ್. ನಮಸ್ಕಾರ.